ನಿಗಿ ಕೆಂಡವಾಗಿದ್ದ ನಾಗಮಂಗಲದಲ್ಲಿ ಇನ್ನೂ ಕಣ್ಣೀರು ಮಾತ್ರ ನಿಂತಿಲ್ಲ. ನೋವು ಹೊಟ್ಟೆಪಾಡಿಗಿದ್ದ ವ್ಯವಹಾರಕ್ಕೂ ಕೊಕ್ಕೆ ಬೇತಿದೆ. ಇವೆಲ್ಲದಕ್ಕೂ ಆ ಎರಡು ಇಲಾಖೆಗಳೇ ಕಾರಣ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪರಿಸ್ಥಿತಿ ನಿಭಾಯಿಸದೆ ಮೈಮರೆತ ಎರಡು ಇಲಾಖೆಗಳು. ಒಳಸಂಚು ಅರಿಯದೆ ಗುಪ್ತಚರ ಇಲಾಖೆ ಫೇಲ್ಯೂರ್. ನಾಗಮಂಗಲದಲ್ಲಿ ಇಂಥದ್ದೊಂದು ಗಲಭೆ ನಡೆಯುತ್ತೆ ಅಂತ ಯಾರು ಊಹಿಸಿರಲಿಲ್ಲ. ಆದ್ರೆ ಈ ಗಲಭೆಯ ಒಳಸಂಚಿನ ಬಗ್ಗೆ ಗೊತ್ತಿದ್ರೂ ಪರಿಸ್ಥಿತಿ ನಿಭಾಯಿಸದೆ ಆ ಎರಡು ಇಲಾಖೆಗಳು ಮೈಮರೆತಿದೆ. ಎಲ್ಲ ಗೊತ್ತಿದ್ರೂ ಎಚ್ಚೆತ್ತುಕೊಳ್ಳದ್ದಕ್ಕೆ ಜನರು ನಷ್ಟ ಅನುಭವಿಸುವಂತಾಯ್ತು. ಗಲಭೆ ಕುರಿತು ಒಳಸಂಚು ನಡೆದಿದ್ದು ಕಿಡಿಗೇಡಿಗಳ ಈ ಕೃತ್ಯ ಗೊತ್ತಿದ್ರೂ ಗುಪ್ತಚರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಫೇಲ್ಯೂರ್ ಆಗಿದೆ. ಪೂರ್ವ ನಿಯೋಜಿತ ಕೃತ್ಯದ ಬಗ್ಗೆ ಅರಿಯಲು ಸಂಪೂರ್ಣ ವಿಫಲವಾಗಿದೆ. ಕಲ್ಲು, ಪೆಟ್ರೋಲ್ ಬಾಂಬ್, ಮಾರಕಾಸ್ತ್ರ ಸಂಗ್ರಹಿಸಿಟ್ಟಿದ್ರೂ ಗೊತ್ತಿಲ್ವಂತೆ. ಕಳೆದ ವರ್ಷವೇ ಗಲಾಟೆಯಾಗಿದ್ರೂ ರಿಪೋರ್ಟ್ ಮಾಡಿರಲಿಲ್ಲ. ಮೆರವಣಿಗೆ ವೇಳೆ ಹೆಚ್ಚಿನ ಭದ್ರತೆ ನಿಯೋಜಿಸದೆ ಎಡವಟ್ಟು ಮಾಡಿದ್ದಾರೆ. ಕಳೆದ ವರ್ಷ ಗಲಾಟೆಯಾಗಿದ್ರೂ ಅಲರ್ಟ್ ಆಗದೇ ಇದ್ರು. ಸೂಕ್ಷ್ಮ ಪ್ರದೇಶದ ಬಳಿ ಸೂಕ್ತ ಭದ್ರತೆ ನಿಯೋಜಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮಸೀದಿ ಎದುರು ಹೆಚ್ಚು ಹೊತ್ತು ಮೆರವಣಿಗೆ ನಿಲ್ಲಲು ಬಿಟ್ಟಿದ್ರು. ಎರಡು ಗುಂಪುಗಳ ಮಧ್ಯೆ ಪರ ವಿರೋಧ ಘೋಷಣೆ ಕೂಗಲು ಬಿಟ್ಟಿದ್ದು ಠಾಣೆ ಎದುರು ಗಣೇಶನಿಟ್ಟ ಯುವಕರ ಮನವೊಲಿಸಲು ವಿಫಲವಾಗಿದ್ದಾರೆ. ಪ್ರತಿಭಟನೆ ಬಳಿಕ ಮತ್ತೆ ಮಸೀದಿ ಕಡೆಗೆ ಮೆರವಣಿಗೆ ಕಳಿಸಿದ್ರು. ಈ ಎಲ್ಲ ನಿರ್ಲಕ್ಷ್ಯದಿಂದ ಗುಪ್ತಚರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಹೀಗಾಗಿ ಗಲಭೆ ನಡೆದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದ್ದು ಶಾಂತಿ ಸಭೆಗೆ ಜಿಲ್ಲಾಡಳಿತ ಮುಂದಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ. ನಿಗಿ ಕೆಂಡವಾಗಿದ್ದ ನಾಗಮಂಗಲದಲ್ಲಿ ಇನ್ನೂ ಕಣ್ಣೀರು ಮಾತ್ರ ನಿಂತಿಲ್ಲ. ನೋವು ಹೊಟ್ಟೆಪಾಡಿಗಿದ್ದ ವ್ಯವಹಾರಕ್ಕೂ ಕೊಕ್ಕೆ ಬೇತಿದೆ. ಇವೆಲ್ಲದಕ್ಕೂ ಆ ಎರಡು ಇಲಾಖೆಗಳೇ ಕಾರಣ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪರಿಸ್ಥಿತಿ ನಿಭಾಯಿಸದೆ ಮೈಮರೆತ ಎರಡು ಇಲಾಖೆಗಳು. ಒಳಸಂಚು ಅರಿಯದೆ ಗುಪ್ತಚರ ಇಲಾಖೆ ಫೇಲ್ಯೂರ್. ನಾಗಮಂಗಲದಲ್ಲಿ ಇಂಥದ್ದೊಂದು ಗಲಭೆ ನಡೆಯುತ್ತೆ ಅಂತ ಯಾರು ಊಹಿಸಿರಲಿಲ್ಲ. ಆದ್ರೆ ಈ ಗಲಭೆಯ ಒಳಸಂಚಿನ ಬಗ್ಗೆ ಗೊತ್ತಿದ್ರೂ ಪರಿಸ್ಥಿತಿ ನಿಭಾಯಿಸದೆ ಆ ಎರಡು ಇಲಾಖೆಗಳು ಮೈಮರೆತಿದೆ. ಎಲ್ಲ ಗೊತ್ತಿದ್ರೂ ಎಚ್ಚೆತ್ತುಕೊಳ್ಳದ್ದಕ್ಕೆ ಜನರು ನಷ್ಟ ಅನುಭವಿಸುವಂತಾಯ್ತು. ಗಲಭೆ ಕುರಿತು ಒಳಸಂಚು ನಡೆದಿದ್ದು ಕಿಡಿಗೇಡಿಗಳ ಈ ಕೃತ್ಯ ಗೊತ್ತಿದ್ರೂ ಗುಪ್ತಚರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಫೇಲ್ಯೂರ್ ಆಗಿದೆ. ಪೂರ್ವ ನಿಯೋಜಿತ ಕೃತ್ಯದ ಬಗ್ಗೆ ಅರಿಯಲು ಸಂಪೂರ್ಣ ವಿಫಲವಾಗಿದೆ. ಕಲ್ಲು, ಪೆಟ್ರೋಲ್ ಬಾಂಬ್, ಮಾರಕಾಸ್ತ್ರ ಸಂಗ್ರಹಿಸಿಟ್ಟಿದ್ರೂ ಗೊತ್ತಿಲ್ವಂತೆ. ಕಳೆದ ವರ್ಷವೇ ಗಲಾಟೆಯಾಗಿದ್ರೂ ರಿಪೋರ್ಟ್ ಮಾಡಿರಲಿಲ್ಲ. ಮೆರವಣಿಗೆ ವೇಳೆ ಹೆಚ್ಚಿನ ಭದ್ರತೆ ನಿಯೋಜಿಸದೆ ಎಡವಟ್ಟು ಮಾಡಿದ್ದಾರೆ. ಕಳೆದ ವರ್ಷ ಗಲಾಟೆಯಾಗಿದ್ರೂ ಅಲರ್ಟ್ ಆಗದೇ ಇದ್ರು. ಸೂಕ್ಷ್ಮ ಪ್ರದೇಶದ ಬಳಿ ಸೂಕ್ತ ಭದ್ರತೆ ನಿಯೋಜಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮಸೀದಿ ಎದುರು ಹೆಚ್ಚು ಹೊತ್ತು ಮೆರವಣಿಗೆ ನಿಲ್ಲಲು ಬಿಟ್ಟಿದ್ರು.
ಎರಡು ಗುಂಪುಗಳ ಮಧ್ಯೆ ಪರ ವಿರೋಧ ಘೋಷಣೆ ಕೂಗಲು ಬಿಟ್ಟಿದ್ದು ಠಾಣೆ ಎದುರು ಗಣೇಶನಿಟ್ಟ ಯುವಕರ ಮನವೊಲಿಸಲು ವಿಫಲವಾಗಿದ್ದಾರೆ. ಪ್ರತಿಭಟನೆ ಬಳಿಕ ಮತ್ತೆ ಮಸೀದಿ ಕಡೆಗೆ ಮೆರವಣಿಗೆ ಕಳಿಸಿದ್ರು. ಈ ಎಲ್ಲ ನಿರ್ಲಕ್ಷ್ಯದಿಂದ ಗುಪ್ತಚರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಹೀಗಾಗಿ ಗಲಭೆ ನಡೆದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದ್ದು ಶಾಂತಿ ಸಭೆಗೆ ಜಿಲ್ಲಾಡಳಿತ ಮುಂದಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ. ನಿಗಿ ಕೆಂಡವಾಗಿದ್ದ ನಾಗಮಂಗಲದಲ್ಲಿ ಇನ್ನೂ ಕಣ್ಣೀರು ಮಾತ್ರ ನಿಂತಿಲ್ಲ. ನೋವು ಹೊಟ್ಟೆಪಾಡಿಗಿದ್ದ ವ್ಯವಹಾರಕ್ಕೂ ಕೊಕ್ಕೆ ಬೇತಿದೆ. ಇವೆಲ್ಲದಕ್ಕೂ ಆ ಎರಡು ಇಲಾಖೆಗಳೇ ಕಾರಣ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪರಿಸ್ಥಿತಿ ನಿಭಾಯಿಸದೆ ಮೈಮರೆತ ಎರಡು ಇಲಾಖೆಗಳು. ಒಳಸಂಚು ಅರಿಯದೆ ಗುಪ್ತಚರ ಇಲಾಖೆ ಫೇಲ್ಯೂರ್. ನಾಗಮಂಗಲದಲ್ಲಿ ಇಂಥದ್ದೊಂದು ಗಲಭೆ ನಡೆಯುತ್ತೆ ಅಂತ ಯಾರು ಊಹಿಸಿರಲಿಲ್ಲ. ಆದ್ರೆ ಈ ಗಲಭೆಯ ಒಳಸಂಚಿನ ಬಗ್ಗೆ ಗೊತ್ತಿದ್ರೂ ಪರಿಸ್ಥಿತಿ ನಿಭಾಯಿಸದೆ ಆ ಎರಡು ಇಲಾಖೆಗಳು ಮೈಮರೆತಿದೆ. ಎಲ್ಲ ಗೊತ್ತಿದ್ರೂ ಎಚ್ಚೆತ್ತುಕೊಳ್ಳದ್ದಕ್ಕೆ ಜನರು ನಷ್ಟ ಅನುಭವಿಸುವಂತಾಯ್ತು. ಗಲಭೆ ಕುರಿತು ಒಳಸಂಚು ನಡೆದಿದ್ದು ಕಿಡಿಗೇಡಿಗಳ ಈ ಕೃತ್ಯ ಗೊತ್ತಿದ್ರೂ ಗುಪ್ತಚರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಫೇಲ್ಯೂರ್ ಆಗಿದೆ. ಪೂರ್ವ ನಿಯೋಜಿತ ಕೃತ್ಯದ ಬಗ್ಗೆ ಅರಿಯಲು ಸಂಪೂರ್ಣ ವಿಫಲವಾಗಿದೆ. ಕಲ್ಲು, ಪೆಟ್ರೋಲ್ ಬಾಂಬ್, ಮಾರಕಾಸ್ತ್ರ ಸಂಗ್ರಹಿಸಿಟ್ಟಿದ್ರೂ ಗೊತ್ತಿಲ್ವಂತೆ. ಕಳೆದ ವರ್ಷವೇ ಗಲಾಟೆಯಾಗಿದ್ರೂ ರಿಪೋರ್ಟ್ ಮಾಡಿರಲಿಲ್ಲ. ಮೆರವಣಿಗೆ ವೇಳೆ ಹೆಚ್ಚಿನ ಭದ್ರತೆ ನಿಯೋಜಿಸದೆ ಎಡವಟ್ಟು ಮಾಡಿದ್ದಾರೆ. ಕಳೆದ ವರ್ಷ ಗಲಾಟೆಯಾಗಿದ್ರೂ ಅಲರ್ಟ್ ಆಗದೇ ಇದ್ರು. ಸೂಕ್ಷ್ಮ ಪ್ರದೇಶದ ಬಳಿ ಸೂಕ್ತ ಭದ್ರತೆ ನಿಯೋಜಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮಸೀದಿ ಎದುರು ಹೆಚ್ಚು ಹೊತ್ತು ಮೆರವಣಿಗೆ ನಿಲ್ಲಲು ಬಿಟ್ಟಿದ್ರು. ಎರಡು ಗುಂಪುಗಳ ಮಧ್ಯೆ ಪರ ವಿರೋಧ ಘೋಷಣೆ ಕೂಗಲು ಬಿಟ್ಟಿದ್ದು ಠಾಣೆ ಎದುರು ಗಣೇಶನಿಟ್ಟ ಯುವಕರ ಮನವೊಲಿಸಲು ವಿಫಲವಾಗಿದ್ದಾರೆ. ಪ್ರತಿಭಟನೆ ಬಳಿಕ ಮತ್ತೆ ಮಸೀದಿ ಕಡೆಗೆ ಮೆರವಣಿಗೆ ಕಳಿಸಿದ್ರು. ಈ ಎಲ್ಲ ನಿರ್ಲಕ್ಷ್ಯದಿಂದ ಗುಪ್ತಚರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಹೀಗಾಗಿ ಗಲಭೆ ನಡೆದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದ್ದು ಶಾಂತಿ ಸಭೆಗೆ ಜಿಲ್ಲಾಡಳಿತ ಮುಂದಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ. ನಿಗಿ ಕೆಂಡವಾಗಿದ್ದ ನಾಗಮಂಗಲದಲ್ಲಿ ಇನ್ನೂ ಕಣ್ಣೀರು ಮಾತ್ರ ನಿಂತಿಲ್ಲ. ನೋವು ಹೊಟ್ಟೆಪಾಡಿಗಿದ್ದ ವ್ಯವಹಾರಕ್ಕೂ ಕೊಕ್ಕೆ ಬೇತಿದೆ. ಇವೆಲ್ಲದಕ್ಕೂ ಆ ಎರಡು ಇಲಾಖೆಗಳೇ ಕಾರಣ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪರಿಸ್ಥಿತಿ ನಿಭಾಯಿಸದೆ ಮೈಮರೆತ ಎರಡು ಇಲಾಖೆಗಳು. ಒಳಸಂಚು ಅರಿಯದೆ ಗುಪ್ತಚರ ಇಲಾಖೆ ಫೇಲ್ಯೂರ್. ನಾಗಮಂಗಲದಲ್ಲಿ ಇಂಥದ್ದೊಂದು ಗಲಭೆ ನಡೆಯುತ್ತೆ ಅಂತ ಯಾರು ಊಹಿಸಿರಲಿಲ್ಲ. ಆದ್ರೆ ಈ ಗಲಭೆಯ ಒಳಸಂಚಿನ ಬಗ್ಗೆ ಗೊತ್ತಿದ್ರೂ ಪರಿಸ್ಥಿತಿ ನಿಭಾಯಿಸದೆ ಆ ಎರಡು ಇಲಾಖೆಗಳು ಮೈಮರೆತಿದೆ. ಎಲ್ಲ ಗೊತ್ತಿದ್ರೂ ಎಚ್ಚೆತ್ತುಕೊಳ್ಳದ್ದಕ್ಕೆ ಜನರು ನಷ್ಟ ಅನುಭವಿಸುವಂತಾಯ್ತು. ಗಲಭೆ
ಕುರಿತು ಒಳಸಂಚು ನಡೆದಿದ್ದು, ಕಿಡಿಗೇಡಿಗಳ ಈ ಕೃತ್ಯ ಗೊತ್ತಿದ್ರೂ ಗುಪ್ತಚರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಫೇಲ್ಯೂರ್ ಆಗಿದೆ. ಪೂರ್ವ ನಿಯೋಜಿತ ಕೃತ್ಯದ ಬಗ್ಗೆ ಅರಿಯಲು ಸಂಪೂರ್ಣ ವಿಫಲವಾಗಿದೆ. ಕಲ್ಲು, ಪೆಟ್ರೋಲ್ ಬಾಂಬ್, ಮಾರಕಾಸ್ತ್ರ ಸಂಗ್ರಹಿಸಿಟ್ಟಿದ್ರೂ ಗೊತ್ತಿಲ್ವಂತೆ. ಕಳೆದ ವರ್ಷವೇ ಗಲಾಟೆಯಾಗಿದ್ರೂ ರಿಪೋರ್ಟ್ ಮಾಡಿರಲಿಲ್ಲ. ಮೆರವಣಿಗೆ ವೇಳೆ ಹೆಚ್ಚಿನ ಭದ್ರತೆ ನಿಯೋಜಿಸದೆ ಎಡವಟ್ಟು ಮಾಡಿದ್ದಾರೆ. ಕಳೆದ ವರ್ಷ ಗಲಾಟೆಯಾಗಿದ್ರೂ ಅಲರ್ಟ್ ಆಗದೇ ಇದ್ರು. ಸೂಕ್ಷ್ಮ ಪ್ರದೇಶದ ಬಳಿ ಸೂಕ್ತ ಭದ್ರತೆ ನಿಯೋಜಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮಸೀದಿ ಎದುರು ಹೆಚ್ಚು ಹೊತ್ತು ಮೆರವಣಿಗೆ ನಿಲ್ಲಲು ಬಿಟ್ಟಿದ್ರು. ಎರಡು ಗುಂಪುಗಳ ಮಧ್ಯೆ ಪರ ವಿರೋಧ ಘೋಷಣೆ ಕೂಗಲು ಬಿಟ್ಟಿದ್ದು, ಠಾಣೆ ಎದುರು ಗಣೇಶನಿಟ್ಟ ಯುವಕರ ಮನವೊಲಿಸಲು ವಿಫಲವಾಗಿದ್ದಾರೆ. ಪ್ರತಿಭಟನೆ ಬಳಿಕ ಮತ್ತೆ ಮಸೀದಿ ಕಡೆಗೆ ಮೆರವಣಿಗೆ ಕಳಿಸಿದ್ರು. ಈ ಎಲ್ಲ ನಿರ್ಲಕ್ಷ್ಯದಿಂದ ಗುಪ್ತಚರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಹೀಗಾಗಿ ಗಲಭೆ ನಡೆದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದ್ದು, ಶಾಂತಿ ಸಭೆಗೆ ಜಿಲ್ಲಾಡಳಿತ ಮುಂದಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ,